ಒಬ್ಬ 97ನೇ ವರ್ಷದ ಎಷ್ಟು ಖುಷಿ ಆಗ್ತಿದೆ. ಇವತ್ತು ವಾತಾವರಣ ಸಂಭ್ರಮ ಮಾಡಿದೆ. ಹೌದು, ತಾತನ ಹುಟ್ಟಿದ ಹಬ್ಬ ಅಂದ್ರೆ ಚಿಕ್ಕ ವಯಸ್ಸಿಂದ ಬೇರೆ ಹಬ್ಬನೆಲ್ಲ ಹೆಂಗ್ ಆಚರಿಸ್ತೀವಿ ಅದೇ ರೀತಿ ತಾತನ ಹುಟ್ಟಿದ ಹಬ್ಬ ಕೂಡ ಆಚರಿಸ್ತೀವಿ. ಆಮೇಲೆ ಇದೊಂಥರ ಖುಷಿಯಾದ ದಿನ. ಯಾಕಂದ್ರೆ ಈ ದಿನ ನಾವು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಾ ಇದ್ರು ಮನೆಗೆ. ಅವ್ರನ್ನೆಲ್ಲ ನೋಡೋದು ತುಂಬಾ ಖುಷಿ ಆಗ್ತಾ ಇತ್ತು. ಆಮೇಲೆ ತಾತನ ಜೊತೆ ಅವ್ರು 100 ಕೇಕ್ ಕಟ್ ಮಾಡ್ತಾ ಇದ್ರು, ಅದನ್ನ ನೋಡಕ್ ತುಂಬಾ ಖುಷಿ ಆಯ್ತು. ಆಮೇಲೆ ಸಿನಿಮಾ ರಂಗದಿಂದ ಎಲ್ಲಾ ಆಕ್ಟರ್ಗಳು, ತುಂಬಾ ಆಕ್ಟರ್ಗಳು, ಆಕ್ಟ್ರೆಸ್ಗಳು ಎಲ್ಲರೂ ಮನೆಗೆ ಬರ್ತಾ ಇದ್ರು. ಸೊ ಇದೊಂಥರ ತುಂಬಾ ಖುಷಿಯಾದ ದಿನ. ತಾತನ ಅವ್ರ ಜೊತೆ ಕಳಿಸುವಂಥದ್ದು ಅಂದ್ರೆ ಆ ತಾತನ ಅಂದ ತಕ್ಷಣ ದಟ್ಟಂತ ಮೆಮೊರಿ ಇದ್ರೆ ತುಂಬಾ ಅಲ್ಲ. ಈಗ ಅದೇ ಸುದರ್ಶನ್ ನಗರ್ ಅವ್ರ ಮನೇಲೆ ಇರೋದೀಗ. ಸೊ ಅದೇ ಎಲ್ಲ ಪ್ರತಿಯೊಂದ್ ಕಡೆನೂ ಅವ್ರ ಮೆಮೊರೀಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಅಂದ್ರೆ ಜಾಸ್ತಿ ಮಿಸ್ ಮಾಡೋದಂದ್ರೆ ಊಟ ಮಾಡ್ಬೇಕಂದ್ರೆ ಅವ್ರಿಗೆ ನಾನು ಊಟ ಮಾಡೋದು ನೋಡಕ್ ತುಂಬಾ ಇಷ್ಟ ಆಯ್ತು. ಸೊ ಈಗ ಎಲ್ಲೇ ಒಳ್ಳೆ ಊಟ ಮಾಡಿದ್ರು ಅವ್ರನ್ನ ಮಿಸ್ ಮಾಡ್ಕೊಂತೀನಿ. ಏನಕ್ಕಂದ್ರೆ ಅವ್ರಿಗೆ ಹೇಳ್ಬೋದಿತ್ತು ಈ ಕಡೆ ಇಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿತ್ತು. ಗಾಡ್ ಕಡಿಯೋದು ಒಂದು ಫೋಟೋ ಯಾವಾಗ್ಲೂ ವೈರಲ್ ಆಗ್ತಾ ಇರೋದು, ಮೂಳೆ ಕಡಿಯೋದು ಆ ಫೋಟೋ ಇದ್ರಲ್ಲೂ ಇದೆ. ಮೆಜೆಸ್ಟಿಕ್ ಅಲ್ಲಿರೋ ನವಯುಗ ಹೋಟೆಲ್ ಆ ಫೋಟೋ. ಊಟ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ತುಂಬಾ ಇಷ್ಟಕ್ಕಿಂತ ಅದ್ರ ಮೇಲೆ ತುಂಬಾ ಗೌರವ ಆಯ್ತು. ಅದರಿಂದ ಊಟ ಕೂಡ ಅಷ್ಟೇ. ಭಾರತ ರತ್ನಗೆ ಇಲ್ಲ, ಅದೇ 22ಕ್ಕೆ ನಮ್ಮ ತಂಗಿ ತಿರುಪತಿ ಬರ್ತಿದೆ, 23ಕ್ಕೆ ತಮ್ಮ ಬರ್ತಿದೆ. ಇವತ್ತು 3 ದಿನ ಒಟ್ಟಿಗೆ ಬರ್ತಿಡೆಗಳು ಬರ್ತಿದೆ. ಈಗ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ? ಸಿನಿಮಾ ಸಾಕಷ್ಟು ತಾತನ ತರ ಸಿನಿಮಾ ಮಾಡಿ ಅಭಿಮಾನಿಗಳು ಆತನಷ್ಟು ಮಾಡಕ್ಕಲ್ಲ, ನನ್ನಷ್ಟು ಮಾಡುವುದು. ಅದೇ ಈಗ ಬರ್ತಾ ಇದೆ. ಈಗ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದಾದ್ಮೇಲೆ ಸಿಟಿ ಲೈಟ್ಸ್ ಬರ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಸ್ವಲ್ಪ ದಿನ ಅಲ್ಲಿ. ಕೊನೆಯದಾಗಿ ತಾತನವರ ಸಿನಿಮಾದ ಯಾವ್ದಾದ್ರು ಒಂದು ಹಾಡ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ್ದು ನಿಮ್ಗೆ ನಿಮ್ಮ ಫೇವ್ರೇಟ್ ಹಾಡು? ನಾನಿರುವುದು ನಿಮಗಾಗಿ, ಮಯೂರ ತುಂಬದ ಹಾಡು. ಮಯೂರ ಮತ್ತೆ ರಿಲೀಸ್ ಆಗಿರೋದು ನಾನು ಹೋಗಿ ನೋಡಿಲ್ಲ, ಹೋಗಿ ನೋಡ್ಬೇಕಿತ್ತು, ಬಟ್ ಆಗಿರ್ಲಿಲ್ಲ. ತಿರ್ಗಾ ರಿಲೀಸ್ ಆದ್ರೆ ಖಂಡಿತ. ಭಾರತ ರತ್ನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಅದೇ ಅದು ಅಭಿಮಾನಿಗಳ ಆಸೆ. ಅವ್ರಿಗೆ ಖಂಡಿತ ಅದರ ಒಂದು ಆಸೆ ಇದ್ದೇ ಇರುತ್ತೆ. ಭಾರತ ರತ್ನ, ಕರ್ನಾಟಕ ರತ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.